ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸುಧಾರಾಣಿ ಹಿರೇಮಠ ನನ್ನ ಹೊಸ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಇವತ್ತು ಏನಪ್ಪ ಅಂದರೆ ನಾನು ಪಾಲಕ್ ಸೋಯಾಬೀನ್ ಕರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಪಾಲಕ್ ತೊಗೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಮಾಡ್ಕೊಂಡ್ಮೇಲೆ ಮತ್ತು ಸೋಯಾಬೀನ್ ತೊಗೊಂಡು ಅದು ಕೂಡ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಬಾಯ್ಲ್ ಮಾಡಿದ ನಂತರ ಸೋಯಾಬೀನಲ್ಲಿರೋಂಥ ನೀರು ಚೆನ್ನಾಗಿ ಹಿಂಡಬೇಕು. ಹಿಂಡಿದ ಮೇಲೆ ಸೋಯಾಬೀನ್ ಡ್ರೈ ಆಗುತ್ತೆ. ನೋಡಿ, ನಾನು ಹಿಂಡ್ಕೊಂಡಿದ್ದೀನಿ. ಮತ್ತು ಆನಿಯನ್ ಕಟ್ ಮಾಡ್ಕೋಬೇಕು, ಟೊಮೆಟೊ ಕಟ್ ಮಾಡ್ಕೋಬೇಕು ಸಣ್ಣದಾಗಿ. ಮತ್ತು ಬಾಯ್ಲ್ ಮಾಡ್ಕೊಂಡಿರೋಂಥ ಪಾಲಕ್ ಕೂಡ ನಾನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಚೆನ್ನಾಗಿ ರುಬ್ಕೋಬೇಕು. ಈ ಮೂರು ಮಿಶ್ರಣನ ಚೆನ್ನಾಗಿ ಹದವಾಗಿ ಇದು ಮಾಡಬೇಕು. ಆಮೇಲೆ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಅದರ ಮೇಲೆ ನಾನು ಪಾತ್ರೆನ ಇಡ್ತಾಯಿದ್ದೀನಿ. ಪಾತ್ರೆ ಕಾಯಿದ ಮೇಲೆ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಾಕ್ಕೋಬೇಕು, ಜಾಸ್ತಿನೇ ಚೆನ್ನಾಗಿರುತ್ತೆ ಕರಿ. ಮತ್ತು ಸಾಸಿವೆ ಜೀರಿಗೆ ಹಾಕ್ಕೋಬೇಕು. ಎಣ್ಣೆ ಕಾಯ್ದ ಮೇಲೆ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಚಕ್ಕೆ ಎಲೆನ ಹಾಕ್ಕೋಬೇಕು. ನಾನಿಲ್ಲಿ ಚಕ್ಕೆ ಎಲೆನ ಹಾಕ್ಕೋತಾ ಇದ್ದೀನಿ. ಚಕ್ಕೆ ಎಲೆ ಹಾಕ್ಕೊಂಡ ನಂತರ ಮತ್ತು ನಾವು ಕಟ್ ಮಾಡ್ಕೊಂಡಿರೋಂಥ ಗ್ರೀನ್ ಚಿಲ್ಲಿನ ಹಾಕ್ಕೋಬೇಕು. ಅದಾದಮೇಲೆ ಆನಿಯನ್ ಕೂಡ ಹಾಕ್ಕೋಬೇಕು. ಆನಿಯನು ಚೆನ್ನಾಗಿ ಬಾಯ್ಲ್ ಆಗಬೇಕು, ಬ್ರೌನ್ ಕಲರ್ ಬರೋವರೆಗೂ. ಅದನ್ನು ಹಾಗೆ 2 ನಿಮಿಷಕ್ಕೆ ಅದನ್ನು ತಿರುತ್ತಾ ಇರಬೇಕು. ಆನಿಯನ್ ಒಂದು ಹಂತಕ್ಕೆ ಬ್ರೌನ್ ಕಲರ್ ಬಂದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು ಟೊಮೆಟೊ ಹಾಕ್ಕೋಬೇಕು. ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು 2 ನಿಮಿಷ ಬಿಟ್ಟು ಮತ್ತು ತಿರುಗಬೇಕು. ಮತ್ತು ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ನಾವು ಕಟ್ ಮಾಡಿಟ್ಕೊಳ್ಳೋಂಥ ಕೊತ್ತಂಬರಿ, ಕರಿಬೇವನ್ನ ಹಾಕಬೇಕು. ನಾನು ಹಾಕ್ತಾಯಿದ್ದೀನಿ ನೋಡಿ. ಮತ್ತು ಅದು ಹಾಕಿದ ಮೇಲೂ ತಿರುಗಬೇಕು 1-2 ಸಲ. ಆಮೇಲೆ ಕಟ್ ಮಾಡಿ ಇಟ್ಕೊಂಡು ಮತ್ತು ನಾವು ಮಿಕ್ಸಿಗೆ ಹಾಕ್ಕೊಂಡಿರೋಂಥ ಪಾಲಕ್ ಇದೆಯಲ್ವ, ಅದು ಕೂಡ ಹಾಕಬೇಕು. ಆನಿಯನು ಟೊಮೊಟೊ ಎಲ್ಲ ಚೆನ್ನಾಗಿ ಬಾಯ್ಲ್ ಆದಮೇಲೆ ಆಮೇಲೆ ಅದು ಹಾಕಬೇಕು. ಅದಕ್ಕೆ ಒಂದು 5 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ತಿರುಗಬೇಕು ಚೆನ್ನಾಗಿ. ಆವಾಗ ಕಲರ್ ಚೇಂಜ್ ಆಗುತ್ತೆ. ಆವಾಗ ಅರಿಶಿಣ, ಉಪ್ಪು, ಖಾರ, ಮಸಾಲ, ಪೆಪ್ಪರು ಇದೆಲ್ಲ ಹಾಕ್ಕೋಬೇಕು. ಮತ್ತು ಚಿಲ್ಲಿ ಕೂಡ ನಾನು ಹಾಕ್ಕೊಂಡಿದ್ದೀನಲ್ವ, ಗ್ರೀನ್ ಚಿಲ್ಲಿ. ಅದಕ್ಕಾಗಿ ನಾನು ಚಿಲ್ಲಿ ಪೌಡ್ರು ನಾನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಸ್ಪೈಸಿ ತಿನ್ನೋರು ಜಾಸ್ತಿ ಹಾಕ್ಕೋಬೋದು, ಸ್ವಲ್ಪ ಸ್ಪೈಸಿ ತಿನ್ನೋರು ಸ್ವಲ್ಪ ಹಾಕ್ಕೋಬೋದು. ಅದಾದಮೇಲೆ ಬಾಯ್ಲ್ ಆಗಿ 10 ನಿಮಿಷ ಬಿಡಬೇಕು. ಅದಾದಮೇಲೆ ನಾನು ಇಟ್ಕೊಂಡಿರೋ ಸೋಯಾಬೀನ್ ಹಾಕ್ಕೊಂಡು ಚೆನ್ನಾಗಿ ತಿರುಗ್ತಾ ಇದ್ದೀನಿ. ಆ ತಿರುಗಿದ್ಮೇಲೆ ಒಂದು 10-15 ನಿಮಿಷ 2 ನಿಮಿಷ ಬಿಟ್ಟು ತಿರುಗ್ತಾನೆ ಇರಬೇಕು. ಒಂದು 10-15 ನಿಮಿಷ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ನೋಡಿ, ಕಲರ್ ನೋಡಿ ಎಷ್ಟು ಚೆಂದ ಚೇಂಜ್ ಆಯಿತು. ಅದಾದ ನಂತರ ಇವಾಗ ಸೋಯಾಬೀನ್ ಕರಿ ರೆಡಿ ಆಯ್ತು. ಇದು ನಾನು ಚಪಾತಿಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ನಾನು ಚಪಾತಿಗೆ ಅಂತ ನಾನು ಮಾಡಿರೋದು. ಸೊ ರೈಸ್ಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ಬಟ್ ಚಪಾತಿಗಂತೂ ತುಂಬ ಸಖತ್ತಾಗಿರುತ್ತೆ. ಯಾರ್ಯಾರಿಗೆ ಗೊತ್ತಿಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾರು ಚಿಕನ್ ತಿನ್ನಬೇಕಂತ ಆಸೆ ಇರುತ್ತೋ ಬಟ್ ಅವ್ರು ಚಿಕನ್ ತಿನ್ನೋಕ್ಕಾಗಲ್ಲ, ಇದನ್ನು ಮಾಡಿಕೊಂಡು ಚಿಕನ್ ರೀತಿಲಿ ಫೀಲ್ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಮತ್ತು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೆ ವಿಡಿಯೋನ ಮಾಡಿ ಹಾಕ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.